ಜಗು ಈ ಗಾಡಿ ಬಗ್ಗೆ ಹೇಳಿ ಅಣ್ಣ. ಇದು T8 ಓಕೆ 2016 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ ಆಗಿರುತ್ತೆ. ಓಕೆ ಜಸ್ಟ್ ಡ್ರಿವನ್ ಬಂದು 78 ಶೋರೂಮ್ ಹಿಸ್ಟ್ರಿ ಆಗಿರುತ್ತೆ. ಓಕೆ ಇದು ಪ್ರೈಸ್ ಹೇಳ್ತಾ ಇದೀನಿ, ಇದು ಬಂದು ನಿಮಗೆ 620 ಆಗುತ್ತೆ. ನಿಮ್ಮ ಚಾನಲ್ ಇಂದ ಏನಾದ್ರು ಬಂದ್ರೆ ಫೈನಲ್ ಟು ಫೈನಲ್ 580 ಮಾಡ್ಕೊಡ್ತೀನಿ ಸರ್. 580 ಮಾಡ್ತೀರಾ? ಮಾಡ್ಕೊಡ್ತೀನಿ ಸರ್. ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲಕ್ಕಿ ಉಮೇಶ್ ಟಿಪ್ಪರ್ ಚಾನಲ್. ಸೊ ಮತ್ತೊಮ್ಮೆ ನಾನು ತಿರುಮಲ ಕಾರ್ಸ್ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತು, ತುಂಬ ವೀಡಿಯೋಗಳು ಮಾಡಿದ್ದೀನಿ. ಯಾಕೆಂದರೆ ಒಳ್ಳೆ ಬೈಯಿಂಗು ಮತ್ತು ಸೇಲಿಂಗ್ ಬೇಕು ಅಂತ ಅಂದರೆ ಬೆಂಗಳೂರಲ್ಲಿ ಬೆಸ್ಟ್ ಶೋರೂಮ್ ಅಂತಂದರೆ ನಮ್ಮ ತಿರುಮಲ ಕಾರ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ಲೋ ಬಜೆಟಿಂದ ಐ ಸಿಗ್ಮೆಂಟಿಂದ ಇರ್ಬೋದು, ಲೋ ಸಿಗ್ಮೆಂಟಿಂದ ಆಗ್ಬೋದು. ನೀವು ಜಸ್ಟ್ 1 ಲ್ಯಾಕ್ ಅಂದರೂ ಕೂಡ ನಮ್ಮ ರವಿ ಸರ್ ನಿಮಗೆ ಒಂದು ಬೆಸ್ಟ್ ಕಾರ್ಗೆ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ವೀಡಿಯೋಗಳು ಮಾಡಿದ್ದೀನಿ, ತುಂಬ ರೆಸ್ಪಾನ್ಸು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಹಾಗೆ ನಮ್ಮ ಕಸ್ಟಮರ್ ಕೇರ್ ಮತ್ತೊಮ್ಮೆ ಯಾಕೆ ಸರ್ ತಿರುಮಲ ಕಾರ್ಸಲ್ಲಿ ತುಂಬ ದಿವಸ ವೀಡಿಯೋ ಮಾಡಿಲ್ಲ ಅಂತ ಕೇಳಿದ್ರು. ಯಾಕೆಂದರೆ ನಮಗೆ ಲೋ ಬಜೆಟ್ ಗಾಡಿಗಳು ಬೇಕು ಅಂತ. ಹಾಗಾಗಿ ಈ ವಿಡಿಯೋ ಮತ್ತೊಮ್ಮೆ ಮಾಡ್ತಾ ಇದ್ದೀನಿ. ಸೊ ನಮ್ಮ ಜೊತೆ ಇವತ್ತು ರವಿ ಸರ್ ಇದ್ದಾರೆ. ಆಯ್ತು ಸರ್. ಸರ್ ಹೇಗಿದ್ದೀರಾ ಸರ್? ಸೂಪರ್ ಸರ್. ಸರ್ ತುಂಬ ದಿವಸ ಆಯಿತು ಸರ್. ತುಂಬ ಡಿಮ್ಯಾಂಡು ಇತ್ತು. ಎಷ್ಟೋ ಜನ ನಮ್ಮ ವ್ಯೂವರ್ಸು ತಿರುಮಲ ಕಾರ್ಸ್ ಯಾವುದು ವೀಡಿಯೋ ಬರ್ತಾ ಇಲ್ಲ, ಯಾಕೆ ಸರ್ ಸ್ಟಾಕ್ ಇಲ್ವಾ ಹಾಗೆಲ್ಲ ಕೇಳ್ತಿದ್ರು. ಸೊ ಇವಾಗ 50 ಸ್ಟಾಕ್ ಇದೆ ಸರ್. ಏನು ಬಜೆಟಿಂದ ಸ್ಟಾರ್ಟ್ ಆಗೋದು ಸರ್? ಸರ್ ಬಜೆಟ್ಟು 1.25 ಸ್ಟಾರ್ಟ್ ಆಗುತ್ತೆ. 1.25. ಸೊ 1,45,000 ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಬೆಸ್ಟ್ ಗಾಡಿಗಳಿರುತ್ತೆ. ಹೌದು, ಒಳ್ಳೆ ಗಾಡಿಗಳು. ಓವರಾಲ್ ಎಷ್ಟು ಗಾಡಿಗಳಿದೆ ಸರ್? ಟೋಟಲ್ 50 ಇದೆ. ಸೊ ನಮ್ಮ ಹಳೆ ವ್ಯೂವರ್ಸ್ಗಂತೂ ಗೊತ್ತಿದೆ ಅಡ್ರೆಸ್ ಎಲ್ಲಿ ಅಂತ. ಸೊ ಹೊಸ ವ್ಯೂವರ್ಸ್ಗೆ ಇನ್ನೊಂದ್ಸತಿ ರಿಪೀಟ್ ಮಾಡ್ತೀರಾ ಸರ್ ಅಡ್ರೆಸ್? ಸರ್ ಇದೇ ಮಾಗಡಿ ರೋಡು, ಕಾಮಾಕ್ಷಿಪಾಳ್ಯ, ಸುಮ್ನಹಳ್ಳಿ. ಓಕೆ. ಆಪೋಸಿಟ್ APMC ಯಾರ್ಡ್. ಓಕೆ. ತಿರುಮಲ ಕಾರ್ಸ್ ಅಂತ ಸರ್. ತಿರುಮಲ ಕಾರ್ಸ್. ಹೌದು ಸರ್. 22 ವರ್ಷದಿಂದ ಇದರೊಳಗೆ ಸರ್ ಇದು 14 ಮಾಡಲು ZDI ಫುಲ್ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಇದು. ಓಕೆ. ಇದು ಬಂದು ನಿಮಗೆ 78,000 ಡ್ರಿವನ್ ಆಗಿದೆ. ಓಕೆ. 4 ಬ್ರ್ಯಾಂಡ್ ನ್ಯೂ ಹೊಸ ಟೈರ್ ಹಾಕ್ಸಿದ್ದಾರೆ. ಫ್ರೆಶ್ ಆಗಿ ಆಯಿಲ್ ಸರ್ವಿಸ್ ಕೂಡ ಮಾಡಿಸಿದ್ದಾರೆ. ಇದು ಬಂದು ನಿಮಗೆ ಪ್ರೈಸ್ ಮ್ಯಾಕ್ಸಿಮಮ್ ಪ್ರೈಸ್ ಬಂದು ನಿಮಗೆ 480 ಆಗುತ್ತೆ ಸರ್. ಸೊ ಮ್ಯಾಕ್ಸಿಮಮ್ ಬಂದು 480 ಆಗುತ್ತೆ. ಲೋನ್ಗೆ ಹೋಗೋದಾದ್ರೆ ಸರ್ ಆಲ್ಮೋಸ್ಟ್ 4 lakhs ಲೋನ್ ಆಗುತ್ತೆ ಸರ್. ಸೊ ಆಲ್ಮೋಸ್ಟ್ 4 ಲ್ಯಾಕ್ ಲೋನ್ ಆಗುತ್ತೆ. ಬ್ಯಾಂಕಲ್ಲಿ 4 lakhs ಆಗುತ್ತೆ ಸರ್. ಓಕೆ. ಹಾಗೆ ನೀವು ನೋಡ್ತಾ ಇರ್ಬೋದು ಓಮಿನಿ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಇದು ಬಡವರ ಬಾದಾಮಿನಿ ಅಂತಾನೆ ಹೇಳ್ಬೋದು. ನಿಜ. 11 ಮಾಡಲು ಸೆಕೆಂಡ್ ಓನರ್. ಓಕೆ. ಇದು ಬಂದು ನಿಮಗೆ 8 ಸೀಟರ್ ವೇರಿಯಂಟ್ ಆಗಿರುತ್ತೆ. ಓಕೆ. ಇದು ಮ್ಯಾಕ್ಸಿಮಮ್ ಪ್ರೈಸ್ ಬಂದು ನಿಮಗೆ 2 lakhs ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 2 ಲ್ಯಾಕ್ಸ್ ಫೈನಲ್ ಮಾಡಿಸ್ಕೊಡ್ತೀನಿ. 2 ಲ್ಯಾಕ್ಸ್ ಫೈನಲ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಯಾರಿಗೆಲ್ಲ ಫುಲ್ ಡೀಟೇಲ್ಸ್ ಬೇಕು ಅಂತಂದ್ರೆ ನೀವು ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಡೈರೆಕ್ಟಾಗಿ ಫೋನ್ ಮಾಡ್ಕೊಂಡು ಬಂದರೆ ಕಂಪ್ಲೀಟ್ ಗಾಡಿ ಡೀಟೇಲ್ಸ್ ಸಿಗುತ್ತೆ. ಫೈನಾನ್ಸ್ ಆಗ್ಬೋದು ಇದ್ರ ಮೇಲೆ? ಹಾಂ ಸರ್, ಫೈನಾನ್ಸ್ ಮಾಡ್ಕೊಡ್ತೀನಿ. ಸೊ ಫೈನಾನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಡೌನ್ ಪೇಮೆಂಟ್ ಎಷ್ಟು ಮಾಡಬೇಕಾಗುತ್ತೆ ಸರ್? 1 ಲಕ್ಷ. ನಿಮಗೆ ಯಾವುದೇ ಗಾಡಿ ತೊಗೊಂಡ್ರು 1 ಲಕ್ಷ ಇರಲೇಬೇಕು. ಸೊ ಮಿನಿಮಮ್ 1 ಲಕ್ಷ ಇರಲೇಬೇಕು ಡೌನ್ ಪೇಮೆಂಟ್ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇರ್ತೀರಲ್ಲ ಒಂದು ಬೆಸ್ಟ್ ಗಾಡಿ ಇದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರೆ ಡೈರೆಕ್ಟಾಗಿ ಬಂದು ನಮ್ಮ ತಿರುಮಲೆ ನೋಡಿದ್ರೆ ಒಂದು ಬೆಸ್ಟ್ ಗಾಡಿ ಆಗುತ್ತೆ ಅಂತ ಗಾಡಿ ನೋಡ್ತಾ ಇದ್ರೆ ನಿಮ್ಮದು ಆಲ್ಟೋ 800 ಇದೆ. ಈಗ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು. ಓಕೆ. 2015 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ನಿಮ್ಮ ಚಾನಲ್ಗಿಂತ ಬೆಸ್ಟ್ ಪ್ರೈಸ್ ಬಂದ ಗಾಡಿ ಕೊಡ್ತೀನಿ ಸರ್. ಇದು ಓಕೆ. ಏನು ಪ್ರೈಸ್ ಮಾಡ್ತಾ ಇದ್ದೀರಾ ಸರ್? ಇದು ಫೈನಲ್ ಟು ಫೈನಲ್ ಯಾರು ಕೊಟ್ಟಿಲ್ಲ ಈ ಬೆಂಗಳೂರಲ್ಲಿ ಈ ಪ್ರೈಸ್ಗೆ. ಓಕೆ. 220 ಕೊಡ್ತೀನಿ ಸರ್ ಫೈನಲ್. ಸೊ ಎಷ್ಟಕ್ಕೆ? 220 ಕೊಡ್ತೀನಿ ಫೈನಲ್. ಸೊ 220 ಫೈನಲ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಯಾರಾದರೂ ನೋಡ್ತಾ ಇದ್ದಾರೆ ಫ್ರೆಂಡ್ ಫ್ಯಾಮಿಲಿಗೆ ಒಂದು ಲೋ ಬಜೆಟಲ್ಲಿ ಐ ಮೈಲೇಜ್ ಕೊಡುವಂಥ ಗಾಡಿ ನೋಡ್ತಾ ಇದ್ದಾರೆ, ಯಾರಾದರೂ ಬಂದು ಮಾತ್ರ ನಮ್ಮ ತಿರುಮಲೆಯಲ್ಲಿ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಹಾಗೆ ಮತ್ತೊಂದು ಗಾಡಿ ನೋಡ್ತಾ ಇರ್ಬೋದು ಓಮಿನಿ. ಜಾಗ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಓಮಿನಿ ಬಗ್ಗೆ ಸರ್ 2015 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ. ಇದು ಬಂದು ನಿಮ್ಗೆ ಎಲ್ಲಾ ತರನು ಯೂಸ್ ಆಗುತ್ತೆ. ಫ್ಯಾಮಿಲಿಗೆ ಆಗುತ್ತೆ, ಓಕೆ, ಕಮರ್ಷಿಯಲ್ ಆಗುತ್ತೆ, ಏನೋ ಹೋಟ್ಲು ಮಾಡ್ತಾ ಇರೋರ್ಗೆ ಆಗುತ್ತೆ, ಎಲ್ಲಾ ತರನು ವ್ಯಾನ್ಗೆ ಆಗುತ್ತೆ. ಓಕೆ. ಇದು ಬಂದು ನಿಮ್ಗೆ ಫೈನಲ್ ಟು ಫೈನಲ್ ಮ್ಯಾಕ್ಸಿಮಮ್ ಫೈನಲ್ ಅಂದ್ರೆ 275 ಫೈನಲ್ ಮಾಡ್ಕೊಡ್ತೀನಿ. 275 ಫೈನಲ್ ಮಾಡ್ತಿದ್ದೀರಾ ಸ್ನೇಹಿತರೆ. ಯಾರಾದ್ರೂ ಓಮಿನಿ ನೋಡ್ತಾ ಇದ್ರಲ್ಲ, ಮತ್ತೊಂದು ಓಮಿನಿ ಇದೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ ಬಂದು ಮಾತಾಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಯಾರೆಲ್ಲ ಮತ್ತೆ ರೆಡ್ ಬ್ಯೂಟಿ ಅಂತ ಹೇಳ್ಬೋದು, ಮಾರುತಿ ಸುಜುಕಿ ಯಾರೆಲ್ಲ ನೋಡ್ತಾ ಇದ್ರೆ ಜಾಗ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ 7 ಮಾಡಲು ಸೆಕೆಂಡ್ ಓನರ್ VXI ಸ್ವಿಫ್ಟ್ ಇದು. ಓಕೆ. ಇದು ಬಂದು 95,000 ಡ್ರಿವನ್ ಆಗಿದೆ. ಓಕೆ. ಇದು ಫೈನಲ್ ಪ್ರೈಸ್ ಬಂದು ನಿಮಗೆ ಮ್ಯಾಕ್ಸಿಮಮ್ 2 lakhs ಹೇಳ್ತಾ ಇದ್ದಾರೆ ಕಸ್ಟಮರು. ಓಕೆ. ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಸ್ವಲ್ಪ ಏನು ನೆಗೋಷಿಯಬಲ್ ಆಗ್ಬೋದು ಸರ್? ಒಂದು 195 ಮಾಡ್ಕೊಡ್ತೀನಿ ಬನ್ನಿ. ಸೊ ಇದಕ್ಕೆ ಲೋನ್ ಹೋಗೋದಾದ್ರೆ ಸರ್ ಮಿನಿಮಮ್ ಅಂದ್ರೆ 1 ಲಕ್ಷ ಮಾಡಿಸ್ಕೊಡ್ತೀನಿ. ಸೊ ಮಿನಿಮಮ್ 1 ಲಕ್ಷ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇದ್ರಲ್ಲ ಒಂದು ಬೆಸ್ಟ್ ಗಾಡಿ, ಒಳ್ಳೆ ಮೈಲೇಜ್ ಗಾಡಿ ಯಾರು ನೋಡ್ತಾ ಇದ್ರೆ ನೀವು ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಈ ಸ್ವಿಫ್ಟ್ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ಹೇಳ್ಬೋದು. 2 lakhs ಫೈನಲ್ ಹೇಳ್ತಿದ್ದಾರೆ. ಹಾಗೂ ಫುಲ್ ಓಮಿನಿ ಧಮಾಕನೆ ಅಂತ ಹೇಳ್ಬೋದು. ತುಂಬಾ ಓಮಿನಿ ಸ್ಟಾಕ್ ಇದೆಯಲ್ಲ ಅಣ್ಣ? ಆಲ್ಮೋಸ್ಟ್ ನಮಗೆ ಮನೆದೇವ್ರು ಬಂದು ಒಮಿನಿನೇ. ಓಕೆ. ಆಲ್ಮೋಸ್ಟ್ ಈ ರೋಡ್ಗೆ ಮ್ಯಾಕ್ಸಿಮಮ್ ಹೈಯೆಸ್ಟ್ ಗಾಡಿ ಒಮಿನಿನೇ ಇರೋದು. ಓಕೆ. ಅಣ್ಣ ಇದು 2017 ಮಾಡಲು, 2019 ಮಾಡಲು. ಓಕೆ. ಇದು 19 5 ಸೀಟ್ರು. ಓಕೆ. ಸೆಕೆಂಡ್ ಓನರ್. ಇದು ಬಂದು ಬರೀ 50,000 ಓಡಿದೆ. ಓಕೆ. ಇದು ಮ್ಯಾಕ್ಸಿಮಮ್ ಪ್ರೈಸ್ ಬಂದು ಮ್ಯಾಕ್ಸಿಮಮ್ 360 ಫೈನಲ್ ಮಾಡ್ಕೊಡ್ತೀನಿ. ಮ್ಯಾಕ್ಸಿಮಮ್ ಪ್ರೈಸ್ 360. ಹಾಗೆ ಇದು 17 ಮಾಡಲು ಸೆಕೆಂಡ್ ಓನರ್. ಓಕೆ. ಇದು ಬಂದು ಮ್ಯಾಕ್ಸಿಮಮ್ ಪ್ರೈಸ್ ಬಂದು 3.5 ಆಗುತ್ತೆ ಅಣ್ಣ. ಸೊ ಮ್ಯಾಕ್ಸಿಮಮ್ 3.5. ತುಂಬಾ ಲೋ ಬಜೆಟ್ ಗಾಡಿಗಳಾದ್ರೆ ತುಂಬಾ ಒಳ್ಳೆ ಕಂಡೀಷನ್ ಗಾಡಿ ಆಗ್ತದೆ. ಎರಡಕ್ಕೂ ಲೋನ್ ಆಗ್ಬೋದಾ? ಎಲ್ಲದಕ್ಕೂ ಮಾಡಿಸ್ಕೊಡ್ತೀನಿ ಅಣ್ಣ.
ಇದಕ್ಕೆ 3 ಲಕ್ಷ ಮಾಡಿಸ್ಕೊಡ್ತೀನಿ, ಇದಕ್ಕೆ 2.75 ಮಾಡಿಸ್ಕೊಡ್ತೀನಿ. ಇದು 2.75 ಆಗುತ್ತೆ. ಹಾಗೆ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇರ್ತೀರಲ್ಲ, ಆರಾಮಾಗಿ ಬಂದು ಶೋರೂಮಲ್ಲಿ ಮಾತಾಡಿದ್ರೆ ಈ ಗಾಡಿಗಳು ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ. ಮತ್ತೊಂದು ಗಾಡಿ ನೀವು ನೋಡ್ತಾ ಇರ್ಬೋದು ಸ್ವಿಫ್ಟ್. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಜಗ್ಗು ಅಣ್ಣ ಮೋಸ್ಟ್ ಡಿಮ್ಯಾಂಡ್ ಗಾಡಿ, ವೈಟ್ ಕಲರ್, ರೇಸ್ ಸಿಗೋದು ಡೀಸೆಲ್ ಅಲ್ಲಿ. ಓಕೆ 13 ಮಾಡಲು ಸಿಂಗಲ್ ಓನರ್ VDI ಇದು. ಓಕೆ ಬರೀ 83,000 ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಮಾಡಿಸಿದ್ದಾರೆ ಕಸ್ಟಮರ್. ಸೊ ಎಷ್ಟು ಡ್ರಿವನ್ ಆಗಿದೆ ಅಂದ್ರೆ ಬರೀ 83,000 ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಸೊ ಮಾಡಿಸಿದ್ದಾರೆ. 83,000 ಪಿನ್ ಟು ಪಿನ್ ಆಗಿದೆ. ಹಾಗಾದ್ರೆ ಏನು ಪ್ರೈಸ್ ಮಾಡ್ತಾ ಇದ್ದಾರೆ ಗಾಡಿ? ಅಣ್ಣ ಇದು ಮ್ಯಾಕ್ಸಿಮಮ್ ಪ್ರೈಸ್ ಬಂದು 4,15,000 ಬಂದ್ರೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಅಣ್ಣ. ಸೊ 4,15,000 ಅದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಲೋನ್ ಆಗ್ಬೋದಾ ಗಾಡಿಗೆ? ಅಣ್ಣ 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಸೊ ಜಸ್ಟ್ 3.5 ಲಕ್ಷ ನಿಮ್ಗೆ 50,000 ರೂಪಾಯಿ ತಂದ್ರೆ ಸಾಕು ಗಾಡಿ ನಿಮ್ದಾಗುತ್ತೆ ಅಂತಲೇ ಹೇಳಿದ್ರು ಸ್ನೇಹಿತರೆ. ಹಾಗೆ ತುಂಬ ಮಾರುತಿ ಸುಜುಕಿಗಳಿದೆ, ಓಮಿನಿ ಇದೆ. ನಿಮಗೆಲ್ಲ ಯಾರು ಲೋ ಬಜೆಟಿಂದ ಹೈ ಎಂಡ್ ಗಾಡಿಗಳು ನೋಡ್ತಿದ್ದಾರೆ, ಇದು ಒಂದು ಬೆಸ್ಟ್ ನಮ್ಮ ತಿರುಮಲ ಕಾರ್ಸ್ ಒಂದು ಬೆಸ್ಟ್ ಶೋರೂಮ್ ಅಂತಲೇ ಹೇಳ್ಬೋದು. ಓಮಿನಿ ಬೇಡವಾ? ನಮ್ಮ ಕಡೆ ಇಕೋ ಇದೆ. ಈಕೋ ಬಗ್ಗೆ ಹೇಳಿ ಜಗ್ಗು. ಸರ್ ಇಕೋ ಬಗ್ಗೆ ಮಾತೇ ಇಲ್ಲ. ಈಗ ಮೋಸ್ಟ್ ಡಿಮ್ಯಾಂಡ್ ಗಾಡಿ ಅಂತಾನೆ ಹೇಳ್ಬೋದು ಬೆಂಗಳೂರಿಗೆ. ಈಗ ಹೌದು, ಪ್ರೆಸೆಂಟ್ ಡಿಮ್ಯಾಂಡ್ ಆಗಿದೆ. 2024 ಮಾಡಲ್. ಓಕೆ ಸಿಂಗಲ್ ಓನರ್. 23,000 ಡ್ರಿವನ್ ಆಗಿದೆ. ಓಕೆ ಶೋರೂಮ್ ಇಶ್ಯೂ ಸರ್, ಪಿನ್ ಟು ಪಿನ್ ಶೋರೂಮ್ ಮೇಂಟೆನ್ಸ್ ಮಾಡಿಸಿದ್ದಾರೆ. ಓಕೆ ಎಲ್ಲೋ ಒಂದ್ ಕಡೆ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ. ಓಕೆ ಎಲ್ಲೋ ಒಂದ್ ಕಡೆ ಒಳ್ಳೆ ಮೇಂಟೆನ್ಸ್ ಮಾಡಿಸಿದ್ದಾರೆ ಗಾಡಿ ಸೊ ಸರ್. ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು. ಇಂಟೀರಿಯರ್ ನೋಡ್ತಾ ಇದ್ರೆ ಸ್ನೇಹಿತರೆ ತುಂಬಾನೇ ವೆಲ್ ಮೇಂಟೈನ್ ಅಂತ ಹೇಳ್ತಿದ್ದಾರೆ. ಏನು ಪ್ರೈಸ್ ಮಾಡ್ತೀರಾ ಜಗ್ಗು ಗಾಡಿನ? ಅಣ್ಣ ಇದು ಶೋರೂಮ್ ಪ್ರೈಸ್ ಬಂದು 480 ಇದೆ, 680 ಇದೆ. ಓಕೆ ನಿಮ್ಮ ಚಾನಲ್ ಇಂದ ಬಂದ್ರೆ 550 ಫೈನಲ್ ಮಾಡ್ಕೊಡ್ತೀನಿ. 5 ಇಂದ 550 ಫೈನಲ್ ಆಗುತ್ತೆ. ನಮ್ಮ ಚಾನಲ್ ಇಂದ ಬಂದ್ರೆ ಫ್ರೆಂಡ್ಸ್ನ ಈ ಆಪರ್ಚುನಿಟಿ ಬಿಡಾಕೋಬೇಡಿ. ಇದಕ್ಕೂ ಲೋನ್ ಆಗುತ್ತಲ್ಲ ಸರ್? 5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷ ಲೋನ್ ಆಗುತ್ತೆ. ಬರೀ 50,000 ತಗೊಬನ್ನಿ, ಡೌನ್ ಪೇಮೆಂಟ್ ಸಾಕು. ಜಸ್ಟ್ 50,000 ನೀವು ತಂದು ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು. ಜಸ್ಟ್ ಈ ಗಾಡಿ ನೀವು ಆರಾಮಾಗಿ ತಗೊಂಡೋಗ್ಬೋದು, ಫೈನಾನ್ಸ್ ಮಾಡ್ಕೊಂಡು ಆರಾಮಾಗಿ ತಗೊಂಡೋಗ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಮಹೇಂದ್ರದಲ್ಲಿ ಯಾರಾದರೂ ಗಾಡಿ ನೋಡ್ತಿದ್ದಾರೆ, ನಮ್ಮದು ಮಹೇಂದ್ರ TU 300 ಇದೆ. ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಜಗ್ಗು? ಅಣ್ಣ 16 ಮಾಡಲ್ ಸಿಂಗಲ್ ಓನರ್ ವೇರಿಯಂಟ್ ಆಗಿರುತ್ತೆ ಇದು. ಓಕೆ T8. ಓಕೆ ಇದು ಬಂದು ನಿಮಗೆ 73,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಓಡಿದೆ. ಓಕೆ ಇದು ಬಂದು ನಿಮಗೆ ಫೈನಲ್ ಟು ಫೈನಲ್ ಮ್ಯಾಕ್ಸಿಮಮ್ ಫೈನಲ್ ಅಂದ್ರೆ 580 ಫೈನಲ್ ಮಾಡ್ಕೊಡ್ತೀನಿ ಅಣ್ಣ. 580 ಫೈನಲ್ ಆಗುತ್ತೆ. ಯಾವ ಮಾಡೆಲ್ ಅಂದ್ರೆ? 16 ಮಾಡಲ್ ಸಿಂಗಲ್ ಓನರ್ T8. ಸೊ ಇದಕ್ಕೂ ಲೋನ್ ಆಗುತ್ತಲ್ವಾ? ಎಲ್ಲ 5 ಲಕ್ಷ ಲೋನ್ ಹಾಕ್ಸ್ಕೊಡ್ತೀನಿ ಅಣ್ಣ. ಸೊ ಆರಾಮಾಗಿ ನೀವು ಗಾಡಿ ತೊಗೊಳ್ಬೋದು. ಯಾವುದೇ ಡೆಂಟಸ್ ಅಲ್ಲಿ ಗ್ರಾಸಸ್ ಇಲ್ಲ, ಸ್ಕ್ರಾಚಸ್ ಯಾವುದೂ ಇಲ್ಲ ಸ್ನೇಹಿತರೆ. ಹಾಗೆ ನಿಮಗೆ ವೆಲ್ ಮೇಂಟೈನ್ ಟೈರ್ ಇದು, ನಿಮ್ಮ 90% ಟೈರ್ ಇದೆ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಗಾಡಿ. ಫೈನಲ್ ಪ್ರೈಸ್ ಹೇಳಿ ಜಗ್ಗು? ಅಣ್ಣ 580 ಫೈನಲ್ ಮಾಡಿ. 580 ಫೈನಲ್ ಮಾಡ್ತಿದ್ದೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇರ್ತಾರ ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ಮಾತಾಡಿದ್ರೆ ಇದು ಕೂಡ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. ಸ್ವಿಫ್ಟ್ ಇದೆ ಜಗ್ಗು. ಈ ಗಾಡಿಗಳ ಬಗ್ಗೆ ಹೇಳೋದಾದ್ರೆ? ಅಣ್ಣ ಈ ಒಟ್ಟು ನನ್ನ ಹತ್ರ ವೈಟ್ ಕಲರ್ ಬಂದು ನಿಮಗೆ ಸಿಲ್ವರ್ ವೈಟ್ ಬಂದು ಒಟ್ಟು 5 ಗಾಡಿ ಇದೆ. ಓಕೆ ಆಯ್ತಾ? ಡೀಸೆಲ್ ವೇರಿಯಂಟ್ ಬಂದು 3 ಗಾಡಿ ಇದೆ, ಪೆಟ್ರೋಲ್ ವೇರಿಯಂಟ್ ಬಂದು 4 ಗಾಡಿ ಇದೆ. ಓಕೆ ಟೋಟಲ್ ನಮ್ಮ ಆಫೀಸಲ್ಲಿ 8 ಸ್ವಿಫ್ಟ್ಗಳಿದೆ ಸರ್. 8 ಸ್ವಿಫ್ಟ್ಗಳಿದೆ. ಓಕೆ ಸರ್ ಇದು 17 ಮಾಡಲು, ಸಾರಿ 14 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ ಇದು ಬಂದು ಜಸ್ಟ್ 380 ಮಾಡ್ಕೊಡ್ತೀನಿ. ಜಸ್ಟ್ 380 ಆಗ್ತಾ ಇದೆ. ಯಾವ ಮಾಡೆಲ್ ಅಂದರೆ? ಸರ್ 2014 ಮಾಡಲ್. ಹಾಗೆ ಮತ್ತೊಂದು ನಿಮಗೆ ಸ್ವಿಫ್ಟ್ ಇದೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು. ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ 11 ಮಾಡಲು ಡೀಸೆಲ್. ಓಕೆ ಸೆಕೆಂಡ್ ಓನರ್. ಓಕೆ ಫ್ರೆಶ್ ಎಫ್ಸಿ ಮಾಡಿಸಿದ್ದೀನಿ, ಇನ್ಸೂರೆನ್ಸ್ ಎಲ್ಲ ಇದೆ. ಓಕೆ ಸರ್ ಇದು ಬಂದು ನಿಮಗೆ 325 ಹೇಳ್ತಾ ಇದ್ದೀನಿ, ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. 325 ಅದು ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಸ್ನೇಹಿತರೆ. ಹಾಗೆ ನೀವು ನೋಡ್ತಾ ಇರೋದೇ 2 ಗಾಡಿಗೂ ಲೋನ್ ಆಗುತ್ತಾ? ಎಲ್ಲದಕ್ಕೂ ಮಾಡ್ಕೊಡ್ತೀನಿ. 2 ಗಾಡಿಗೂ ಲೋನ್ ಆಗುತ್ತೆ. ಜಸ್ಟ್ ನೀವು ಡೌನ್ ಪೇಮೆಂಟ್ ತಂದು ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ ಫ್ರೆಂಡ್ಸ್. ಈಗ 2 ಗಾಡಿಲಿ ಯಾವ್ದಾದ್ರು ನೀವು ಚಾಯ್ಸ್ ಮಾಡಿದ್ರು ಕೂಡ ಒಂದು ಒಳ್ಳೆ ಬಜೆಟಲ್ಲಿ ಆಗುತ್ತೆ ಅಂತ ನಾವು ಗಾಡಿಯಲ್ಲಿ ಯಾವ್ದಾದ್ರು ಬೆಸ್ಟ್ ಗಾಡಿಗಳು ನೋಡ್ತಾ ಇದ್ರೆ ನಮ್ಮ ಮುಂದೆ ಒಂದು ಬ್ರೌನ್ ಕಲರ್ ಮತ್ತೆ ಒಂದು ಸಿಲ್ವರ್ ಕಲರ್ ಇದೆ, ನೀವು ನೋಡ್ತಾ ಇರ್ಬೋದು. ನಮ್ಮ ಕಡೆ ಜಗ್ಗು ಇದ್ದಾರೆ. ಜಗ್ಗು, ಈ ಗಾಡಿಗಳ ಬಗ್ಗೆ ಹೇಳೋದಾದ್ರೆ? ಸರ್ ಇದು 14 ಮಾಡಲ್ ಸಿಂಗಲ್ ಓನರ್ ಆಗಿರುತ್ತೆ. ಓಕೆ 13 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ ಇದು ಮ್ಯಾಕ್ಸಿಮಮ್ ಪ್ರೈಸ್ ಬಂದು 325 ಮಾಡ್ಕೊಡ್ತೀನಿ. ಓಕೆ ಇದು ಬಂದು ನಿಮಗೆ 340 ಫೈನಲ್ ಮಾಡ್ಕೊಡ್ತೀನಿ. 340 325 ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲ, 325 ಒಂದು ಸಿಲ್ವರ್ ಕಲರು, 340 ಒಂದು ಬ್ರೌನ್ ಕಲರ್ ಇದೆ, ನೀವು ನೋಡ್ತಾ ಇರ್ಬೋದು. ಈ ಗಾಡಿ ಬಗ್ಗೆ ಫ್ಯೂಚರ್ ಹೇಳೋದಾದ್ರೆ? ಸರ್ ಇದು ಆಸ್ತಾ, ಇದು ಸ್ಪೋರ್ಟ್ಸ್, 2 ಬಟನ್ ಶರ್ಟ್ ಬರುತ್ತೆ. ಓಕೆ ಇದು ಡೀಸೆಲ್ ವೇರಿಯಂಟ್, ಇದು ಪೆಟ್ರೋಲ್ ವೇರಿಯಂಟ್ ಅಣ್ಣ. ಓಕೆ ಸೊ ಏನು ಲಾಸ್ಟ್ ಪ್ರೈಸ್ ಮಾಡ್ತೀರಾ ಎರಡು? ಅಣ್ಣ ಮ್ಯಾಕ್ಸಿಮಮ್ ಪ್ರೈಸ್ ಹೇಳ್ತಾರೆ, ಅದು ಮ್ಯಾಕ್ಸಿಮಮ್ ಪ್ರೈಸ್ ಹೇಳ್ತಿದ್ರೆ ಅದು ನೆಗೋಷಿಯಬಲ್ ಪ್ರೈಸ್. ಯಾರೆಲ್ಲ ನೋಡ್ತಾ ಇದ್ರೆ ಲೋನ್ಗೆ ಹೋಗೋದಾದ್ರೆ? ಸರ್ ಲೋನ್ಗೆ ಹೋಗೋದಾದ್ರೆ ಲೋನ್ಗೆ ಹೋದ್ರೆ 2.5 ಲಕ್ಷ ಲೋನ್ ಹಾಕ್ಸ್ಕೊಡ್ತೀನಿ. 2.5 ಲಕ್ಷ ಲೋನ್ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ಮಿಸ್ ಮಾಡ್ಕೊಳ್ತೀರಾ ಶೋರೂಮ್ ಬಂದು ನೋಡೋದ್ರಿಂದ ಈ ಗಾಡಿಗಳು ಒಂದು ಬೆಸ್ಟ್ ಆಗುತ್ತೆ. ಆ್ಯಕ್ಚುಲಿ ನಿಮಗೆ ಒಂದು ಆಫರಲ್ಲಿ ನಮ್ಮ ಶ್ರೀ ತಿರುಮಲ ಕಾರ್ಸ್ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ತಡ ಮಾಡಿದಿರಾ ಆರಾಮಾಗಿ ನಾವು ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ ಬಂದು ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ ಅಲ್ವಾ ಸರ್? ಹೌದು. ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಬಿಡಿ ಅಣ್ಣ, ಸ್ವಿಫ್ಟ್ ನೋಡ್ತಾ ಇರ್ಬೋದು ಸ್ನೇಹಿತರೆ. ಸರ್ ಈ ಗಾಡಿ ಬಗ್ಗೆ ಹೇಳೋದಾದ್ರೆ? ಸರ್ ಇದು 17 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ VXI. ಓಕೆ ನಿಮ್ಗೆ ಆಲ್ಮೋಸ್ಟ್ ಹೇಳಿದ್ನಲ್ಲ 8 ಗಾಡಿ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದೊಂದು. ಓಕೆ ಇದು ಬಂದು ನಿಮಗೆ ಮ್ಯಾಕ್ಸಿಮಮ್ ಫೈನಲ್ ಬಂದು 480 ಕೊಡ್ತೀರಣ್ಣ. ಸೊ ಫೈನಲ್ ಬಂದು 480 ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಗಾಡಿ ಯಾವುದೇ ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಇಲ್ಲ, ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ ವೆಲ್ ಮೇಂಟೈನ್ ಗಾಡಿ ಅಂತಲೇ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ಒಂದು ಸ್ವಿಫ್ಟ್ ನೋಡ್ತಾ ಇದ್ದಾರಲ್ಲ, ಒಂದಲ್ಲ ಎರಡಲ್ಲ 8 ಕಲೆಕ್ಷನ್ ಇದೆ ಫ್ರೆಂಡ್ಸ್. ಅದು ವೆಲ್ ಮೇಂಟೈನ್ ಗಾಡಿ ಅಂತಲೇ ಹೇಳ್ಬೋದು. ಡೈರೆಕ್ಟಾಗಿ ಬಂದು ಶೋರೂಮಲ್ಲಿ ಮಾತ್ರ ಬೆಸ್ಟ್ ಕಲೆಕ್ಷನ್ ಆಗುತ್ತೆ. ಮತ್ತೊಂದು ನಮ್ಮ ಮುಂದೆ Volkswagen ಇದೆ. ಈ ಗಾಡಿ ಬಗ್ಗೆ ಹೇಳೋದಾದ್ರೆ? 12 ಮಾಡಲು ಡೀಸೆಲ್ ವೇರಿಯಂಟ್, ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿ ಅಂತಲೇ ಹೇಳ್ಬೋದು ಹುಡುಗರಿಗೆ, ಕಾಲೇಜ್ ಹುಡುಗರುಗಳಿಗೆ. ಓಕೆ ಇದು ಬಂದು ನಿಮಗೆ ಫೈನಲ್ ಟು ಫೈನಲ್ ಮ್ಯಾಕ್ಸಿಮಮ್ ಫೈನಲ್ 350 ಕೊಡ್ತೀನಿ ಸರ್. ಸೊ ಮ್ಯಾಕ್ಸಿಮಮ್ 350 ಅಂತ ಹೇಳ್ಬೋದು. ಏನಾದ್ರು ಲೋನ್ ಆಗ್ಬೋದಾ ಗಾಡಿ ಮೇಲೆ? ಸರ್ 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ.
ಸೊ 2.5 ಲಕ್ಷ ಲೋನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ನೋಡ್ತಾ ಇರ್ತಾರೆ ಹೋಲ್ಸ್ ವಾಗನ್ ತುಂಬ ಡಿಮ್ಯಾಂಡ್ ಇರೋ ಗಾಡಿ, ಡೈರೆಕ್ಟಾಗಿ ನಮ್ಮ ತಿರುಮಲ ಕಾರ್ಸ್ ಬಂದರೆ ನೀವು ಡೈರೆಕ್ಟಾಗಿ ಒಂದು ಒಳ್ಳೆ ಕುತ್ಕೊಂಡು ಮಾತಾಡೋದ್ರಿಂದ ಈ ಗಾಡಿಗಳೆಲ್ಲ ಒಂದು ಬೆಸ್ಟ್ ಪ್ರೈಸಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತೊಂದು ನೀವು ನೋಡ್ತಾ ಇರ್ಬೋದು, ಯಾವ ಗಾಡಿ ಸರ್ ಇದು? ಸರ್ ಐ10 ಐ10 ಗ್ರ್ಯಾಂಡ್ ಎಲ್ಲ ನೋಡಿದ್ರೆ ಇದೊಂದು ಐ10 ಓಕೆ 2014 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ ಜಸ್ಟ್ 280 ಫೈನಲ್ ಕೊಡ್ತೀನಿ ಸರ್. ಸೊ ಜಸ್ಟ್ 280ಗೆ ಒಂದು ಐ10 ಆಗ್ತಾ ಇದೆ ಸ್ನೇಹಿತರೆ. ಯಾರೆಲ್ಲ ನೀವು ನೋಡ್ತಾ ಇರ್ತಾರ ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಒಂದು ಬೆಸ್ಟ್ ಪ್ರೈಸ್ ಆಗುತ್ತೆ. ಡೆಂಟಸ್ ಅಲ್ಲಿ ಸ್ಕ್ರಾಚಸ್ ಅಲ್ಲಿ ಯಾವುದಿಲ್ಲ, ಟೋಟಲ್ ಆಕ್ಸಿಡೆಂಟ್ ಫ್ರೀ. ಹಾಗೆ ಟೈರ್ ಕಂಡೀಷನ್ ಒಂದು 80-85% ಟೈರ್ ಕಂಡೀಷನ್ ಇದೆ. ವೆಲ್ ಮೇಂಟೈನ್ ಗಾಡಿ ಅಂತ ಹೇಳ್ಬೋದು ಅಲ್ವಾ ಸರ್? ಹೌದು ಸರ್. ನೀವು ಗಾಡಿ ಯಾವ ಸರ್ ಗಾಡಿ ಇದು? ಸರ್ ಇದು ಆಲ್ಟೋ ಆಹಾ 2011 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ, ಓಲ್ಡ್ ವರ್ಷನ್ ಅಂತಾನೆ ಹೇಳ್ಬೋದು ಸರ್. ಆಲ್ಟೋ K10 ಓಲ್ಡ್ ವರ್ಷನ್ ಅಂದ್ರೆ ಓಲ್ಡ್ ಬಿಡುತ್ತೆ. ಓಕೆ, ನ್ಯೂ ವರ್ಷನ್ ಇದು. ನ್ಯೂ ವರ್ಷನ್. ಓಕೆ ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ 11 ಮಾಡಲ್ ಆಲ್ಟೋ K10 ಸೆಕೆಂಡ್ ಓನರ್ ವೇರಿಯಂಟ್ 78,000 ಡ್ರಿವನ್ ಆಗಿದೆ. ಓಕೆ, ಇದು ಬಂದು ನಿಮಗೆ ಮ್ಯಾಕ್ಸಿಮಮ್ ಫೈನಲ್ ಬಂದು ಆಹಾ 210 ಫೈನಲ್ ಮಾಡ್ಕೊಳ್ತೀನಿ. 210ಗೆ ಒಂದು ಟೂ ವೀಲರ್ ಬೆಲೆಗೆ ಆಲ್ಟೋ ಕೊಡ್ತಾ ಏ ಇದ್ದೀನಿ. ಸೂಪರ್ ಸರ್. ಯಾರಾದರೂ ನೋಡ್ತಾ ಇದ್ರೆ ಫ್ಯಾಮಿಲಿಗೆ, ಅದು ಕೂಡ ಮೈಲೇಜ್ ಒಳ್ಳೆ ಮೈಲೇಜ್ ಕೊಡೋ ಗಾಡಿ, ಮೇಂಟೆನೆನ್ಸ್ ಫ್ರೀ ಇರೋಂಥ ಗಾಡಿ ಅಂತಂದ್ರೆ K10 ಆಲ್ಟೋ. ಸೊ ಯಾರಾದ್ರು ನೋಡ್ತಾ ಇರೋ ಸ್ನೇಹಿತರೆ ಆಗೋದು. ಮತ್ತೊಂದು ನೀವು ಗಾಡಿ ನೋಡ್ತಾ ಇರ್ಬೋದು, ಯಾವ ಸರ್ ಗಾಡಿ ಇದು? ಸರ್ ಹೋಂಡಾ i20 ಇದು. ಹೋಂಡಾ i20. ಸೊ ಈ ಗಾಡಿ ಬಗ್ಗೆ ಹೇಳೋದಾದ್ರೆ ಸರ್ ಇದು ಹೋಂಡಾ i20 2011 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ, ಫ್ರೆಶ್ ಆಯಿಲ್ ಸರ್ವಿಸ್, ಫ್ರೆಶ್ FC ಆಗಿರುತ್ತೆ. ಓಕೆ, ಇದು ಮ್ಯಾಕ್ಸಿಮಮ್ ಫೈನಲ್ ಬಂದು 325 ಫೈನಲ್ ಮಾಡ್ಕೊಡ್ತೀನಿ. 325ಗೆ ಲೋನ್ ಆಗುತ್ತಾ ಗಾಡಿ ಮೇಲೆ? ಸರ್ 2.5 ಲಕ್ಷ ಲೋನ್ ಹಾಕ್ಸ್ಕೊಡ್ತೀನಿ. ಸೊ 2.5 ಲಕ್ಷ ಲೋನ್ ಆಗುತ್ತೆ ಸ್ನೇಹಿತರೆ. ಹಾಗೆ ಡೆಲಿವರಿ ಎಷ್ಟು ದಿನ ತಗೊಳ್ತೀರಿ ಸರ್? ಡೆಲಿವರಿಗೆ 2 ಡೇಸ್ ಸರ್. 2 ಡೇಸ್ ಡೆಲಿವರಿ ಆಗುತ್ತೆ. ವಿತಿನ್ 2 ಡೇಸ್ ನಿಮಗೆ ಗಾಡಿ ಡೆಲಿವರಿ ಆಗುತ್ತೆ. ಸಿವಿಲ್ ಚೆನ್ನಾಗಿದೆ, ಒನ್ ಡೇಗೆ ಡೆಲಿವರಿ. ಸೊ 1 ಡೇಗೆ ಡೆಲಿವರಿ ಆಗುತ್ತೆ. ಮಾತಾದ್ರೆ ಸರ್ 11 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ, ಫ್ರೆಶ್ FC ಮಾಡಿಸ್ಕೊಡ್ತೀನಿ. ಓಕೆ, ಇದು ಬಂದು ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಟ್ಟರೆ 220 ಕೊಡ್ತೀನಿ ಅಣ್ಣ. ಸೊ 220ಗೆ ಜಸ್ಟ್ 220 i20 220 ಕೊಡ್ತೀನಿ ಸ್ನೇಹಿತರೆ. ಎಂತ ಆಫರ್ ಅಂತ ಹೇಳ್ಬೋದು ತಿರುಮಲಲ್ಲಿ. ತುಂಬಾ ಏನು ಅಂದ್ರೆ ನಮ್ಮ ತಿರುಮಲ ಕಾರ್ ಸರ್, ಯಾಕೆ ಸರ್ ನಾವು ಇಲ್ಲೇ ಕಾರ್ ತಗೋಬೇಕು ನಿಮ್ಮಲ್ಲಿ? ಸರ್ ಚೀಪ್ ಬೆಸ್ಟ್ ಪ್ರೈಸು. ಆಲ್ಮೋಸ್ಟ್ ನಾನು ಬ್ರ್ಯಾಂಡೆಡ್ ಗಾಡಿನೇ ಮಾಡೋದು. ನಿಜ. ನಾನು ಹೊರಗಡೆ ಗಾಡಿಗಳೆಲ್ಲ ಯಾವ ಔಟ್ ಆಫ್ ಸ್ಟೇಟ್ ಗಾಡಿಗಳು ಮಾರಲ್ಲ. ಬನ್ಲಿ KA ಬೆಂಗಳೂರು ಗಾಡಿ, ಆಮೇಲೆ ಬೇರೆಯವರೆಲ್ಲ ಮೈಗ್ರೇಡ್ ಗಾಡಿ ಮಾರ್ತಾ ಇದ್ದಾರೆ. ಆಲ್ಮೋಸ್ಟ್ ಕಸ್ಟಮರ್ ಯಾರಿಗೂ ಗೊತ್ತಾಗಲ್ಲ. ನಮ್ದೆಲ್ಲ ಪಕ್ಕ KA ಗಾಡಿ, ಹಿಸ್ಟ್ರಿ ಗಾಡಿಗಳೇ ಕೊಡೋದು. ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆಲ್ಲ ಮೈಗ್ರೇಡೇ ಗಾಡಿ ಕೊಡ್ತಾ ಇರೋದು. ಆ ಸರೌಂಡಿಂಗ್ ನೀವೆಲ್ಲ ಅಕ್ಕಪಕ್ಕ ವಿಚಾರಿಸಿರ್ತೀರ, ನಿಮ್ಗೇನು ಹೊಸ್ತಲ್ಲ. ನೋಡ್ಕೊಂಡು ಎಲ್ಲಿ ನನ್ನ ಹತ್ರ ಬೇರೆ ಕಡೆ ತೊಗೊಂಡ್ರು ನೋಡ್ಕೊಂಡು ತಗೊಳ್ಳಿ ಸ್ನೇಹಿತರೆ. ಯಾಕೆಂದರೆ ಕಾರು ಅನ್ನೋದು ನಮ್ಮದು ಒಂದು ಪಾರ್ಟ್ ಆಫ್ ಲೈಫು. ಯಾಕೆಂದರೆ ಗಾಡಿ ತೊಗೊಂಡೋಗಿ ಏನೋ ಮನೇಲಿ ನಿಲ್ಸ್ಕೊಳ್ಳಲ್ಲ. ಇದನ್ನು ಓಡಾಡ್ತೀವಿ, 4-5 ಕಡೆ ಓಡಾಡ್ತೀವಿ. ಅದು ಕೂಡ ಟ್ರಸ್ಟೆಡ್ ಇರಬೇಕು ಒಂದು ಶೋರೂಮು. ತಿರುಮಲ ಅನ್ನೋದು ಒಂದು ಟ್ರಸ್ಟೆಡ್ ಕಾರ್ ಶೋರೂಮ್ ಅಂತ ಹೇಳೋದು. ನಾನು ಹೇಳ್ತಾ ಇದ್ದೀನಿ, ತಿರುಮಲ ಅವರು, ನಾನು ತುಂಬ ವೀಡಿಯೋಗಳು ಮಾಡಿದ್ದೀನಿ, ನೋಡ್ಬೋದು ನಮ್ಮ ವೀಡಿಯೋಗಳನ್ನ. ಯಾಕೆಂದರೆ ಒಂದು ಟ್ರಸ್ಟೆಡ್, ತುಂಬ ಜನ ಕಸ್ಟಮರ್ ತೊಗೊಂಡಿದ್ದಾರೆ ಮತ್ತು ಒಳ್ಳೆ ಕಮೆಂಟು ಹಾಕಿದ್ದಾರೆ. ಹಾಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರಲ್ಲ ಫಸ್ಟ್ ಟೈಮು, ನೀವು ಆರಾಮಾಗಿ ಡೈರೆಕ್ಟಾಗಿ ಫೋನ್ ಮಾಡ್ಬೋದು. ಹಾಗೆ ನಮ್ಮ ಚಾನಲ್ನ ನೀವು ಕಮೆಂಟ್ ಮಾಡ್ಬೋದು, ಏನೆಲ್ಲ ವಿಷಯಗಳು ಬೇಕು ಅಂತ ಅಂದರೆ ನಾವು ಆರಾಮಾಗಿ ತಿಳಿಸ್ಕೊಡ್ತೀವಿ. ಹಾಗೆ ಮುಂದೆ ನೋಡೋದಾದರೆ ಮತ್ತೊಂದು ಗಾಡಿ ನೀವು ನೋಡ್ತಾ ಇರ್ಬೋದು. ಯಾವ ಗಾಡಿ ಸರ್ ಇದು? ಸರ್ ಮತ್ತೆ ಒಂದು ಹೇಳಿದ್ನಲ್ಲ ನಿಮ್ಗೆ, ಶಿಫ್ಟ್ ಅಂತ. ಸ್ವಿಫ್ಟ್ ಡಮಾಕನೆ ಸರ್ ನಿಮ್ಮದು? ಹೌದಾ? ಹಾಂ, ಹೇಳಿ ಸರ್. 17 ಮಾಡಲ್ ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ, ಇದು ಬಂದು ನಿಮಗೆ ಫೈನಲ್ ಮ್ಯಾಕ್ಸಿಮಮ್ ಫೈನಲ್ ಬಂದು ಒಂದು 490 ಮಾಡ್ಕೊಡ್ತೀನಿ. ಸೊ ಯಾವ ಮಾಡೆಲ್ ಸರ್ ಗಾಡಿ? 17 ಮಾಡಲು. 2017 ಮಾಡೆಲು. ಇದು ಕೂಡ ಲೋನ್ ಆಗುತ್ತೆ ಅಲ್ವಾ ಸರ್? ಸರ್ 4.5 ನಿಮ್ದು ಸಿವಿಲ್ ಚೆನ್ನಾಗಿದ್ರೆ, ತುಂಬ ಚೆನ್ನಾಗಿದ್ರೆ 4.5ಗೆ ಮಾಡ್ಕೊಡ್ತೀನಿ. ಸೊ 4.5ಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ ಸ್ವಿಫ್ಟ್ ನೋಡ್ತಾ ಇದ್ದಾರೆ, ಒಂದು 5ರಿಂದ 6 ಅಲ್ಲ 7ರಿಂದ 8 ಗಾಡಿಗಳ ಸ್ಟಾಕೇ ಇದೆ ಅಂತ ಹೇಳ್ಬೋದು ನಮ್ಮ ತಿರುಮಲಲ್ಲಿ. ಒಂದು ಲೋ ಬಜೆಟಲ್ಲಿ ಒಂದು ವೆಲ್ ಮೇಂಟೈನ್ ಗಾಡಿಗಳೇ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಂತ ಲೋ ಬಜೆಟ್ ಗಾಡಿಗಳಂತಂದರೆ ಆಕ್ಸಿಡೆಂಟ್ ಆಗಿರೋ ಗಾಡಿಗಳೆಲ್ಲ ನೀವು ಆರಾಮಾಗಿ ಒಂದು ಸತಿ ಅಲ್ಲ 2 ಸತಿ ಚೆಕ್ ಮಾಡ್ಕೊಂಡು ನೀವು ಗಾಡಿ ತೊಗೊಂಡ್ಬೋದು ಅಲ್ವಾ ಸರ್? ಶೋರೂಮ್ ತೊಗೊಂಡೋಗಿ ಚೆಕ್ ಮಾಡಿಸಿ ಕೊಡಿ ಸರ್. ಆಮೇಲೆ ಸೊ ಫೈನಲ್ ಆಗಿ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಏನಿಲ್ಲ, ನಮ್ಮ ಕರ್ನಾಟಕ ಜನ ನಮಗೆ ಸಪೋರ್ಟ್ ಮಾಡಿ ಅಷ್ಟೇ. ಓಕೆ, ಅದೇ ನಾವು ಕೇಳ್ಕೊಳ್ಳೋದು ಸರ್. ಯಾಕೆಂದರೆ ಜೀವನ ಮಾಡೋದಕ್ಕೆ ನೀವು ಒಂದು ದಾರಿ ಮಾಡಿಕೊಟ್ಟಿದ್ದೀರಾ. ನಾವು ಜನಕ್ಕೆ ಒಳ್ಳೆಯದೇ ಒಂದು ಒಳ್ಳೆ ಸರ್ವಿಸೇ ಮಾಡ್ತಾ ಇದ್ದೀರಾ. ಹಾಗೆ ಸ್ನೇಹಿತರೆ, ಯಾರಿಗೆಲ್ಲ ಒಂದು ಬೆಸ್ಟ್ ಕಾರ್ ಬೇಕು ಅಂತಂದರೆ, ನಿಮ್ಗೆ ಏನೆಲ್ಲ ತೊಂದರೆ ಇದ್ರೂ ಕೂಡ ನಮ್ಮ ರವಿ ಸರ್ ಆಗಿರ್ಬೇಕು, ಜಗದ್ ಸರ್ ಆಗ್ಬೋದು, ಇಬ್ಬರು ಕೂಡ ಒಂದು ಒಳ್ಳೆ ರೆಸ್ಪಾನ್ಸಲ್ಲಿ, ನೀವು ಯಾವುದೇ ಕಂಡೀಷನ್ ಬಂದರೂ ಕೂಡ ಅವರು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸೇ ಮಾಡ್ತಾರೆ. ನಂತರ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ, ಯಾರು ಕೂಡ ಮಿಸ್ ಮಾಡ್ಕೊಳ್ತಾರೆ ನಮ್ಮ ತಿರುಮಲ ಕಾರ್ಸ್ ಬಂದು ನಿಮ್ಗೆ ಏನೇ ಇದ್ರೂ ಕೂಡ, ಎಷ್ಟೇ ಲೋ ಬಜೆಟ್ ಇದ್ದಿರೋ ಗಾಡಿ ಕೂಡ ಅವರು ಒಳ್ಳೆ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳ್ಬೋದು ಅಲ್ವಾ ಸರ್? ಹೌದು ಸರ್. ಇಲ್ಲೊಂದು 22 ಗಾಡಿ ವೆಹಿಕಲ್ಸ್ ಇದೆ, ಬೇರೆ ಕಡೆ ಇನ್ನೊಂದು 50 ಗಾಡಿ ಸ್ಟಾಕ್ ಇದೆ. ಓಕೆ, ನಿಮಗೆ ಇಲ್ಲಿರೋ ಯಾವ ಇದು ಓಕೆ ಆಗಿಲ್ಲ ಅಂದ್ರೆ ಬೇರೆ ಕಡೆ ತರಿಸಿ ನಿಮ್ಗೆ ವ್ಯಾಪಾರ ಮಾಡಿಸ್ಕೊಡೋ ಜವಾಬ್ದಾರಿ ನಮ್ಮದು. ಈ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಒಂದ್ಸರಿ ವಿಸಿಟ್ ಮಾಡಿ ಆಫೀಸ್ಗೆ. ಸೊ